ಬಿಪಿಎಲ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್ ಆಗಿದೆ. ಗ್ಯಾರಂಟಿ ಪರಿಷ್ಕರಣೆಯ ಬೆನ್ನಲ್ಲೇ ಈಗ 14,000 ಬಿಪಿಎಲ್ ಕಾರ್ಡ್ಗಳಿಗೆ ಕೋಕ್ ಕೊಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲೇ ಆಹಾರ ಇಲಾಖೆಯಿಂದಾದಂತಹ ಮೇಜರ್ ಸರ್ಜರಿ ಅನರ್ಹ ಬಿಪಿಎಲ್ ಕಾರ್ಡ್ಗಳ ವಿರುದ್ಧ ಸರ್ಕಾರ ಸಮರ ಸಾರಿದೆ. ಐಟಿ ರಿಟರ್ನ್ ಸಲ್ಲಿಸಿದ ಕಾರು ಹೊಂದಿರುವ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಬಡತನ ರೇಖೆಗಿಂತ ಹೆಚ್ಚಿನ ಆದಾಯ ಹೊಂದಿದ್ದವರ ಕಾರ್ಡ್ಗಳಿಗೂ ಕೂಡ ಕತ್ತರಿ ಬಿದ್ದಿದೆ. ನಕಲಿ ಹಾಗೂ ಅನರ್ಹ ಕಾರ್ಡ್ದಾರರನ್ನ ಆಹಾರ ಇಲಾಖೆ ಪತ್ತೆ ಹಚ್ಚಿದೆ. ಕೇಂದ್ರ ಆದಾಯ ತೆರಿಗೆ ಇಲಾಖೆ ಮಾಹಿತಿ ಆಧಾರದಲ್ಲಿ ಕಾರ್ಡ್ಗಳನ್ನು ವಜಾಗೊಳಿಸಲಾಗಿದೆ. 6 ಲಕ್ಷ ಕಾರ್ಡ್ಗಳ ಪೈಕಿ 14,000 ಬಿಪಿಎಲ್ ಕಾರ್ಡ್ಗಳು ಈಗ ಹೊರಕ್ಕೆ. ತುಮಕೂರು ಜಿಲ್ಲೆಯಲ್ಲೇ ಆಹಾರ ಇಲಾಖೆಯಿಂದಾದಂತಹ ಮೇಜರ್ ಸರ್ಜರಿ ಇದು. ಗ್ಯಾರಂಟಿ ಪರಿಷ್ಕರಣೆಯ ಬೆನ್ನಲ್ಲೇ 14,000 ಬಿಪಿಎಲ್ ಕಾರ್ಡ್ಗಳಿಗೆ ಕೋಕ್ ಕೊಡಲಾಗಿದೆ. ಅನರ್ಹ ಬಿಪಿಎಲ್ ಕಾರ್ಡ್ಗಳ ವಿರುದ್ಧ ಸರ್ಕಾರ ಸಮರ ಸಾರಿರೋದು. ಯಾರೆಲ್ಲ ಐಟಿ ರಿಟರ್ನ್ಸ್ ಅನ್ನ ಸಲ್ಲಿಸ್ತಾರೋ, ಯಾರ ಮನೆಯಲ್ಲಿ ಕಾರ್ ಇದೆಯೋ ಅಂಥವರ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಬಡತನ ರೇಖೆಗಿಂತ ಹೆಚ್ಚಿನ ಆದಾಯ ಹೊಂದಿದ್ದವರ ಕಾರ್ಡ್ಗಳಿಗೆ ಆಹಾರ ಇಲಾಖೆ ಕತ್ತರಿಯನ್ನ ಹಾಕಿದೆ. ಈಗ ನಮ್ಮ ಪ್ರಸ್ತುತ ಈ ಆಗಸ್ಟ್ ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 6,40,000 ನಮ್ಮಲ್ಲಿ ಪಡಿತರ ಚೀಟಿಗಳು ಇದ್ದಾವೆ. ನಾನು ಆಗಲೇ ಹೇಳಿದಾಗೆ ಏನು ಆಯುಕ್ತರ ಕಚೇರಿಯಿಂದ ನಮಗೆ 32,000 ಲಿಸ್ಟ್ ಬಂದಿತ್ತು. ಅದನ್ನು ಪರಿಶೀಲನೆ ಮಾಡಿದಾಗ ಸುಮಾರು 14,000 ಜನನ ಅನರ್ಹ ಅಂತ ಕಂಡು ಬಂದಿತ್ತು. ಅದನ್ನು ನಾವು ಕಾರ್ಡನ್ನು ಕನ್ವರ್ಟ್ ಮಾಡಿದ್ದೇವೆ. ಸೊ ಆ ಕಾರ್ಡ್ ಕನ್ವರ್ಟ್ ಮಾಡೋದ್ರಲ್ಲಿ ಯಾರಿಗಾದರೂ ತಾವು ಅರ್ಹರಿದ್ದೀವಿ ಅಂತ ಹೇಳಿದ್ರೆ ಅವರು ತಹಶೀಲ್ದಾರ್ ಕಚೇರಿಗೆ ಅವರು ಮನವಿಯನ್ನು ಸಲ್ಲಿಸ್ಬೋದು ಅಗತ್ಯ ದಾಖಲೆಗಳೊಂದಿಗೆ. ಅಂಥದ್ದನ್ನು ನಮ್ಮ ಆಹಾರ ನಿರೀಕ್ಷಕರು ಸ್ಥಳ ಪರಿಶೀಲನೆ ಮಾಡಿ ತಹಶೀಲ್ದಾರ್ ಅವರನ್ನು ಸ್ಥಳ ಪರಿಶೀಲನೆ ಮಾಡಿ ನಮಗೆ ವರದಿಯನ್ನು ಕೊಡ್ತಾರೆ. ಅಂಥ ಅರ್ಹತೆ ಕಂಡು ಬಂದರೆ ಅದನ್ನು ಪುನರ್ ಸ್ಥಾಪಿಸಣೆ ಮಾಡೋದಕ್ಕೆ ಕೂಡ ಅವಕಾಶ ಸರ್ಕಾರದವರು ಕಲ್ಪಿಸಿಕೊಟ್ಟಿದ್ದಾರೆ. ಅಂದರೆ ಈಗ ಕೆಲವೊಬ್ಬರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿರ್ತಾರೆ, ಅವರು ಫೈಲ್ ಮಾಡಿದ್ದಿರುತ್ತೆ. ಆಮೇಲೆ 4 ವೀಲ್ ಅಂದರೆ 4 ಚಕ್ರ ವಾಹನ ಸ್ವಂತವಾಗಿ ಹೊಂದಿರ್ತಾರೆ. ಅದ್ರ ಜೊತೆಯಲ್ಲಿ 7.5 ಎಕರೆ ಜಮೀನು ಮೇಲೆ ಹೊಂದಿದವರು. ಸೊ ಇಂಥವ್ರನ್ನೆಲ್ಲ ನಾವು ಅದೇನು ಪಟ್ಟಿ ಬಂದಿದೆ ಅದ್ರ ಪ್ರಕಾರ ನಾವು ತೆಗೆದಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.